ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ. ಮತ್ತೊಂದು ದಿನದಲ್ಲಿ ನಾವೆಲ್ಲರೂ ಯೇಸುವಿನ ನಾಮದಲ್ಲಿ ಕೂಡಿ ಬರುವುದಕ್ಕಾಗಿ, ಆತನ ಮಾತು ಕೇಳಲು ದೇವರು ಕೊಟ್ಟ ಅವಕಾಶಕ್ಕಾಗಿ ದೇವರಿಗೆ ಸ್ತೋತ್ರ. ಬನ್ನಿ ಚಿಕ್ಕ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೊಂದಿಗೆ ಮಾತಾಡಿರಿ ಎಂದು ಈ ದಿನವಿಡೀ ನಮಗೆ ಬೇಕಾದಂತಹ ಜ್ಞಾನವನ್ನು, ಸಮಯೋಚಿತವಾದ ಸಹಾಯವನ್ನು ಅನುಗ್ರಹಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದಿನ ಪ್ರಾರಂಭಿಸುವಾಗ ಹೇಗಿರುತ್ತೆ ಪ್ರಿಯರೇ? ಬಹಳ ಚೆನ್ನಾಗಿದೆ ಅನಿಸುತ್ತೋ ಇಲ್ಲವೇ? ಈ ದಿನ ಏನಾಗ್ತದೋ ಹೇಗಿರುತ್ತೋ ಎಂಬುದಾಗಿ ಒಂದು ಆತುರತೆಯಲ್ಲಿದ್ದವರಾಗಿದ್ದೀರೋ? ಈ ದಿನ ಏನಾಗ್ತದೋ, ಏನನ್ನು ಎದುರಿಸಬೇಕಾಗ್ತದೋ, ಯಾವ ಕಷ್ಟಗಳು ಬರ್ತವೋ, ಯಾವ ಹೋರಾಟಗಳು ಬರ್ತವೋ, ಯಾವ ನಿಂದೆಗಳು ಬರ್ತವೋ, ಈ ರೀತಿ ಬಹಳಷ್ಟು ಜನ ಭಯದಿಂದ ಇರುತ್ತಾರೆ. ಏನು ಎದುರಿಸಬೇಕಾಗ್ತದೋ ಎಂದು, ಏನು ನೋಡಬೇಕಾಗ್ತದೋ ಅಂದ್ಕೊಳ್ತಾರೆ. ಭಯಂಕರವಾಗಿವೆ ಅಲ್ಲವೇ ಈ ದಿನಮಾನಗಳು? ಮೇಲಿಗಿಂತಲೂ ಕೇಡೇ ಹೆಚ್ಚಾಗ್ತಾ ಇದೆ ಪ್ರಪಂಚದಲ್ಲಿ. ಮನುಷ್ಯರು ನಮಗೆ ಮೇಲುಂಟು ಮಾಡುವುದಕ್ಕಿಂತ ಕೇಡೇ ಹೆಚ್ಚುಂಟು ಮಾಡ್ತಿದ್ದಾರೆ. ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿರುವುದಕ್ಕಿಂತ ಪ್ರತಿಕೂಲವಾಗಿಯೇ ಇರ್ತಿವೆ. ಅನೇಕ ಸಾರಿ ನಮ್ಮ ವಿರುದ್ಧ ನೆಗೆಟಿವ್ ಫೋರ್ಸ್ ಕೆಲಸ ಮಾಡ್ತಾ ಇದೆ. ಪ್ರತಿಯೊಂದಕ್ಕೂ ವ್ಯತಿರೇಕತೆ. ಹೌದಂದ್ರೆ ಹೌದನ್ನುವವರಿಲ್ಲ, ಹೌದಂದ್ರೆ ಇಲ್ಲ, ಇಲ್ಲ ಅಂದ್ರೆ ಹೌದು ಎನ್ನುವವರು ದಿನೇ ದಿನೇ ಹೆಚ್ಚಾಗ್ತಿದ್ದಾರೆ. ಆಯ್ತು, ಪರವಾಗಿಲ್ಲ, ಪಾಲಿಟಿಷಿಯನ್ಸ್ ಆದ್ರೆ ಪರವಾಗಿಲ್ಲ. ಆದರೆ ನಮ್ಮ ಕುಟುಂಬದಲ್ಲಿಯೂ ಅಂಥದ್ದೇ ಪರಿಸ್ಥಿತಿ ಇದೆ. ನಾವು ಎಲ್ಲಿಗೆ ಹೋದ್ರೂ ಏನೇ ಮಾಡಿದ್ರೂ ಅಂತಹ ಪರಿಸ್ಥಿತಿಯಲ್ಲಿಯೇ ಇದ್ದೇವೆ. ಅಷ್ಟಕ್ಕೂ ಎಲ್ಲರೂ ಏಕ ಮನಸ್ಸಿನಿಂದ, ಸಂತೋಷದಿಂದ, ಒಬ್ಬರ ಸಂಗಡಲೊಬ್ಬರು ಐಕ್ಯವಾಗಿದ್ದು, ಒಬ್ಬರ ಸಲಹೆ ಇನ್ನೊಬ್ಬರು ತೆಗೆದುಕೊಂಡು ಚೆನ್ನಾಗಿ ನಾವು ಪ್ರವರ್ತಿಸುವುದಾದರೆ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ ಗೊತ್ತಾ ನಿಮಗೆ? ಎಷ್ಟೇ ಜನ ಇದ್ರೂ ಕೂಡ ಕೊನೆಗೆ ಏನೂ ಸಾಧಿಸಲಿಕ್ಕಾಗ್ತಾ ಇಲ್ಲ. ಅದಕ್ಕೆ ಕಾರಣ ಗೊತ್ತಾ? ನಾವು ಒಬ್ಬರನ್ನೊಬ್ಬರು ವ್ಯತಿರೇಕಿಸುವಂಥವರಾಗಿದ್ದೇವೆ. ಒಬ್ಬರ ಲೋಪ ಮತ್ತೊಬ್ಬರು ಎತ್ತಿ ತೋರಿಸುವಂಥವರಾಗಿದ್ದೇವೆ. ಯಾವಾಗ ನೋಡಿದ್ರೂ ವಿಮರ್ಶೆ ಮಾಡಲು ಅಷ್ಟೇ ಅಲ್ಲ, ತಪ್ಪುಗಳನ್ನು ಹಿಡಿಯಲು, ಒಬ್ಬರನ್ನೊಬ್ಬರು ತಗ್ಗಿಸುವುದಕ್ಕಾಗಿ, ಒಬ್ಬರನ್ನೊಬ್ಬರು ಕೀಳಾಗಿ ಮಾತಾಡುವುದಕ್ಕಾಗಿ ಪ್ರಯತ್ನಿಸ್ತಿದ್ದೇವೆ. ಯೇಸು ಹೇಳಿದ್ದಾರೆ, ನಿಮಗಿಂತಲೂ ಇತರರನ್ನು ಯೋಗ್ಯರೆಂದು ಎಣಿಸಬೇಕೆಂಬುದಾಗಿ. ನಾನು ಬಹಳಷ್ಟು ಸಾರಿ ಮೀಟಿಂಗ್ಸ್ಗಳಲ್ಲಿ ಹೇಳಿಸುತ್ತೇನೆ, ನಿಮ್ಮ ಪಕ್ಕದವರಿಗೆ ನೀವೇ ನನಗಿಂತಲೂ ಶ್ರೇಷ್ಠರು ಎಂದು ಹೇಳಿರಿ ಎಂದು ಹೇಳಿಸಿದಾಗ ಎಲ್ಲರೂ ಎಷ್ಟೋ ಸಂತೋಷದಿಂದ ನೀವೇ ಶ್ರೇಷ್ಠರು ಅನ್ನುವಾಗ ಹೇಳುವವನಿಗೂ ಸಂತೋಷ, ಕೇಳುವವನಿಗೂ ಸಂತೋಷ. ಅದೇ ನೀವು ನಿಮ್ಮ ಪಕ್ಕದವರಿಗೆ ನಾನೇ ಶ್ರೇಷ್ಠನು ಅಂದು ನೋಡಿ, ತಕ್ಷಣವೇ ಅವರ ಮುಖ ಬಾಡಿದಂತಾಗಿರುತ್ತೆ. ಅವನು ಕೂಡ ನಾನೇ ಶ್ರೇಷ್ಠನು ಅನ್ನುತ್ತಾನೆ. ಇಬ್ಬರು ಪೈಪೋಟಿ ಪಡುತ್ತಾರೆ. ಈ ದಿನ ಅದೇ ನಡೆಯುತ್ತಾ ಇದೆ ಪ್ರಪಂಚದಲ್ಲಿ. ನಿಮ್ಮ ಕುರಿತಾಗಿ ನೀವು ಹೇಳಿಕೊಳ್ತಾ ಇದ್ದೀರಿ, ಇತರರು ತಮ್ಮ ಕುರಿತಾಗಿ ತಾವು ಹೇಳಿಕೊಳ್ತಿದ್ದಾರೆ. ಹಾಗಾಗಿ ಏನು ಕೂಡ ಸಾಮರಸ್ಯ ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ಮುಂದೆ ಸಾಗ್ತಿದ್ದೇವೆ. ಪ್ರತಿಯೊಬ್ಬನೂ ಆತುರತೆ ಪಡುತ್ತಾ ಇದ್ದಾನೆ ಪ್ರಿಯರೇ. ಪ್ರತಿಯೊಬ್ಬನ ಹೃದಯದಲ್ಲಿ ಒಂದು ತವಕ ಇದೆ. ನನ್ನೊಂದಿಗೆ ಒಳ್ಳೆ ರೀತಿಯಾಗಿ ಮಾತಾಡುವವರು ಬೇಕು, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಬೇಕು, ನನ್ನನ್ನು ಆಧರಿಸುವಂಥವರು ಬೇಕು, ನನಗೆ ಸಹಕರಿಸುವಂಥವರು ಬೇಕು, ನನಗೆ ಮಾರಲ್ ಸಪೋರ್ಟ್, ನಾನು ಇದ್ದೇನೆ ಎಂದು ಧೈರ್ಯಪಡಿಸುವವರು ಬೇಕು. ಹೌದೋ ಇಲ್ಲವೋ ಹೇಳ್ರಿ? ಅಂಥವರಿಗೋಸ್ಕರ ನಾವು ಕಾದು ಎದುರು ನೋಡ್ತೇವೆ. ಕೆಲವು ಸಾರಿ ನಮ್ಮ ಮನೆಯಲ್ಲಿರುವವರೆಲ್ಲರೂ ನಮಗೆ ವಿರೋಧವಾಗಿರುವಾಗ ಅದಕ್ಕೆ ನಮ್ಮ ಫ್ರೆಂಡ್ಗಾಗಲಿ ನಮಗಿಷ್ಟವಾದವರಿಗಾಗಲಿ ನಾವು ಫೋನ್ ಮಾಡುತ್ತೇವೆ. ನಮಗಂತೂ ಬಹಳಷ್ಟು ಜನ ದೇವರ ಸೇವಕರಾಗಿರೋದ್ರಿಂದ ನಮಗೋಸ್ಕರ ಪ್ರಾರ್ಥಿಸಿ ಎಂದು ತಮ್ಮ ಬಾಧೆನೆಲ್ಲ ನಮ್ಮ ಮೇಲೆ ಹೊರುತ್ತಾರೆ. ನಾವು ಬಹಳಷ್ಟು ಸಾರಿ ಅವರ ವಿಷಯದಲ್ಲಿ ಪ್ರಾರ್ಥನೆ ಮಾಡಬೇಕಾದಾಗ ಯೋಚಿಸೋದೇನೆಂದರೆ, ಅವರ ಬಾಧೆಗಳೆಲ್ಲ ತಾಳ್ಮೆಯಿಂದ ನಾವು ಕೇಳುವುದಾದರೆ ಅದೇ ಅವರಿಗೆ ದೊಡ್ಡ ಆದರಣೆಯನ್ನುಂಟು ಮಾಡುತ್ತೆ. ಅದೇ ನಿಜ. ನಾವೆಲ್ಲರ ಬಾಧೆ ತೀರಿಸಲಿಕ್ಕಾಗಲ್ಲ. ಆದರೆ ಅವರ ಬಾಧೆಗಳನ್ನು ಹಂಚಿಕೊಳ್ತಿರುವಾಗ ಅವರನ್ನು ಮತ್ತೆ ನಾವು ಅಭ್ಯಂತರಪಡಿಸದೆ, ಕೀಳಾಗಿ ಯೋಚಿಸದೆ, ಹಗುರವಾಗಿ ಎಣಿಸದೆ, ಸಹಾನುಭೂತಿ ತೋರಿಸುವುದಾದರೆ, ಅವರೊಂದಿಗೆ ಸಹಕರಿಸುವುದಾದರೆ, ಅವರು ಹೃದಯ ಬಿಚ್ಚಿ ಹಂಚಿಕೊಳ್ಳೋದೆಲ್ಲ ಕೇಳುವಾಗ ಅವರಿಗೆ ಸಂತೈಸುವಿಕೆ ಉಂಟಾಗುತ್ತೆ. ಅದಕ್ಕೆ ಪ್ರೀತಿಯಿಂದ ಮಾತಾಡಿರಿ. ನಿಮ್ಮ ಸಂಭಾಷಣೆ ಉಪ್ಪು ಬೆರೆಸಿರುವಂತೆ ರುಚಿಕರವಾಗಿಯೂ ಕೃಪೆಯುಳ್ಳದಾಗಿಯೂ ಇರಬೇಕೆಂದು ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಗಳನ್ನು ಓದುವಾಗ ಇಂತಹ ವಾಕ್ಯಗಳು ಎಷ್ಟೋ ನಮಗೆ ದೊರಕುತ್ತವೆ. ಬೇಕಾದರೆ ಒಮ್ಮೆ ನೋಡೋಣ ಬನ್ನಿ, ಬೈಬಲ್ನಲ್ಲಿ ಜ್ಞಾನೋಕ್ತಿಗಳು. ಅದರಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ 25ನೇ ಅಧ್ಯಾಯ 25ನೇ ವಚನ ಓದುತ್ತಿದ್ದೇನೆ ಕೇಳ್ರಿ. ಬಳಲಿ ಬಾಯಾರಿದವನಿಗೆ ತಣ್ಣೀರು ಹೇಗೋ,
ಬಹಳ ದಾಹವಾದವನಿಗೆ, ಹನಿ ನೀರು ದೊರಕಲಾರದಂಥವನಿಗೆ ಯಾರಾದರೂ ಒಂದು ಗ್ಲಾಸ್ ತಣ್ಣೀರು ಕೊಡುವುದಾದರೆ, ಅಂದರೆ ಫ್ರಿಜ್ ನೀರಲ್ಲ ಬಿಡಿ, ಒಂಥರ ಐಸ್ ಆಗಿರುವ ನೀರಲ್ಲ, ಆ ಕಾಲದಲ್ಲಿ ಮಡಿಕೆ ನೀರು ಕೊಡ್ತಾ ಇದ್ರು. ತಣ್ಣೀರು ಅಂದರೆ ಮಡಿಕೆಯಲ್ಲಿ ಓವರ್ ಕೂಲ್ ಆಗದಂತೆಯೂ ಅದೇ ಸಮಯದಲ್ಲಿ ಬಿಸಿಯಾಗಿರದಂತೆಯೂ ಚೆನ್ನಾಗಿ ನೋಡಿಕೊಳ್ತಿದ್ರು. ಅಂತಹ ತಣ್ಣೀರು ಗಂಟ್ಲಲ್ಲಿ ಬಿದ್ದರೆ ಸಾಕು, ಪ್ರಾಣ ತಿರುಗಿ ಬಂದಂತಾಗುತ್ತೆ. ಅಬ್ಬಾ ಅನ್ನುತ್ತೇವೆ. ಬಹಳ ಹಸಿವೆಯಾದವನಿಗೆ ಒಂದು ಮುದ್ದೆ, ಬಿಸಿ ಬಿಸಿ ಅನ್ನ ಸಾರು ಮಾಡಿಕೊಟ್ರೂ ಸಾಕು, ಹೊಟ್ಟೆ ತುಂಬ ತಿಂದು ಥ್ಯಾಂಕ್ಸ್ ಎಂದು ಹೇಳುತ್ತಾನೆ. ಹೊಟ್ಟೆ ತುಂಬಿದವನಿಗೆ ಕೋಳಿ ಮಾಂಸ ಕೊಟ್ಟರೂ ಕೂಡ ಚೆನ್ನಾಗಿಲ್ಲ ಅನ್ನುತ್ತಾನೆ. ಬಹಳ ಹಸಿವೆಯಲ್ಲಿದ್ದವನಿಗೆ ಅದು ಚೆನ್ನಾಗಿದೆಯೋ ಇಲ್ಲವೋ ಎಂಬುದು ಬೇಕಾಗಲ್ಲ. ನಾವು ನೀಲಗಿರಿ ಬೆಟ್ಟದಲ್ಲಿ ಸೇವೆ ಮಾಡ್ತಿರುವಾಗ 5-6 ಗಂಟೆ ನಡೆಯಬೇಕಿತ್ತು. ಸುತ್ತಲೂ ಎಲ್ಲ ಕಡೆ ಅರಣ್ಯವಾಗಿತ್ತು. ಅಲ್ಲಿ ಹೋಟೆಲ್ಸ್ ಆಗಲಿ ಟೀ ಸ್ಟಾಲ್ಸ್ ಆಗಲಿ ಏನೂ ಇರಲ್ಲ. ನಾವು ಹೊರಡುವಾಗ ತೆಗೆದುಕೊಂಡು ಹೋದಂತಹ ಸ್ವಲ್ಪ ಆ ಊಟದ ಪ್ಯಾಕೆಟ್ ಇಲ್ಲವೇ 2 ಇಡ್ಲಿ ತೆಗೆದುಕೊಂಡು ಹೋಗೋ ಆ ಇಡ್ಲಿ ನಡೆದು ಹಸುವೆ ಆದಾಗ ತೆಗೆದುಕೊಂಡು ತಿನ್ನುತ್ತಿರುವಾಗ ಅದು ಎಷ್ಟು ರುಚಿಕರವಾಗಿ ಕಾಣಿಸುತ್ತೆ ಗೊತ್ತಾ? ಎಲೆಗೆ ಅಂಟಿಕೊಂಡಿರುವ ಚಟ್ನಿ ಕೂಡ ಪೂರ್ತಿಯಾಗಿ ನೆಕ್ಕಿ ಬಿಡ್ತಿದ್ದೆವು. ನೋಡಿ, ಬಹಳ ಹಸಿವೆಯಾದವನಿಗೆ ಅನ್ನದ ರುಚಿ ಗೊತ್ತಾಗ್ತದೆ. ಬಹಳ ದಾಹವಾದವನಿಗೆ ಆ ನೀರು ದೊರಕಿದ ಕೂಡಲೇ ತೃಪ್ತಿಯಾಗ್ತದೆ. ಆಹಾರ ತಿಂದ ಕೂಡಲೇ ತೃಪ್ತಿಯಾಗ್ತದೆ. ಹಾಗೆಯೇ ದೂರ ದೇಶದಿಂದ ಬಂದ ಒಳ್ಳೆಯ ಸಮಾಚಾರವು ಹಾಗೆಯೇ ಇರುವುದು. ಬೇಸತ್ತು ಹೋಗಿ ಕುಗ್ಗಿ ಹೋಗಿ ಆದರಣೆ ಕಳೆದುಕೊಂಡಿರುವ ವ್ಯಕ್ತಿಗೆ ಒಂದು ಒಳ್ಳೆಯ ಸಮಾಚಾರ, ಶುಭ ಸಮಾಚಾರ, ಒಳ್ಳೆ ಸಮಾಚಾರ, ಪಾಸಿಟಿವ್ ವರ್ಡ್ಸ್, ಆಶೀರ್ವಾದಕರವಾದ ಮಾತುಗಳು, ಪ್ರೀತಿಪೂರ್ವಕವಾದ ಮಾತುಗಳು, ಕೃಪಾಸಹಿತವಾದ ಮಾತುಗಳು, ಒಂದು ಒಳ್ಳೆ ವಾರ್ತೆ ಬಂತು ಅಂದುಕೊಳ್ಳಿ. ಆ ಆಂಗ್ಸೈಟಿ, ಆ ಆತುರತೆ, ಮುಂಚೆ ಇದ್ದ ಬಾಧೆ, ಆ ಒಂದು ಆವೇದನೆ ಎಲ್ಲವೂ ತೊಲಗಿ ಹೋಗುತ್ತೆ. ಟೆಲಿಗ್ರಾಮ್ ಬಂತು ಅಂದ್ಕೊಳ್ಳಿ, ಯಾರಾದರೂ ಹಾಸ್ಪಿಟಲ್ನಲ್ಲಿದ್ದಾರೆಂದು. ಆ ಕಾಲದಲ್ಲಿತ್ತು ಬಿಡಿ, ಈ ಕಾಲದಲ್ಲಿ ಈಗಿಲ್ಲ. ಈಗಿನ ಪ್ರಕಾರ ಫೋನ್ ಬಂದಿದೆ ಅಂದುಕೊಳ್ಳಿ, ಎಲ್ಲೋ ಅಮೆರಿಕದಲ್ಲಿರುವ ನಿಮ್ಮ ಬಂಧುಗಳಿಂದ, ಅಮೆರಿಕದಲ್ಲಿರುವ ನಮ್ಮ ಪ್ರಿಯರು ರೋಗಕ್ಕೊಳಗಾಗಿ ಹಾಸಿಗೆ ಹಿಡಿದಿದ್ದಾರೆಂದರೆ ಹೋಗಿ ನೋಡ್ಲಿಕ್ಕಾಗೋದಿಲ್ವಲ್ಲ. ಅಮೆರಿಕದಲ್ಲಿರುವ ನಮ್ಮ ಪ್ರಿಯರು ಮರಣ ಹೊಂದುವಾಗ ತಕ್ಷಣವೇ ನಾವು ಹೋಗ್ಲಿಕ್ಕಾಗೋದಿಲ್ವಲ್ಲ. ಈ ದಿನಮಾನಗಳಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳು ಹೊರದೇಶದಲ್ಲಿ ಅನಾರೋಗ್ಯಕ್ಕೊಳಗಾಗಿ ಹಾಸ್ಪಿಟಲ್ನಲ್ಲಿದ್ದಾರೆ, ಐಸಿಯುದಲ್ಲಿದ್ದಾರೆ, ಪ್ರಮಾದಕರವಾದ ಪರಿಸ್ಥಿತಿಯಲ್ಲಿದ್ದಾರೆ ಎಂಬ ವಾರ್ತೆ ಬಂದ್ರೆ ಇಲ್ಲಿ ಅಳುತ್ತಾ ಕೂತ್ಕೊಳ್ತಾರೆ. ಕೆಲವು ಗಂಟೆಗಳಲ್ಲಿ ಆ ಕಡೆಯಿಂದ ಯಾವ ಅಪಾಯ ಇಲ್ಲ ಅಂತ ಡಾಕ್ಟರ್ ಹೇಳ್ತಾರೆ. ಆದಾಗ್ಯೂ ಹಾರ್ಟ್ ರೆಸ್ಟೋರ್ ಆಗಿದೆ, ಪ್ರಮಾದ ತಪ್ಪಿತು ಎಂಬ ಸಮಾಚಾರ ಬಂದಿತು ಅಂದ್ಕೊಳ್ಳಿ. ಹೇಗಿರುತ್ತೆ ಹೇಳ್ರಿ? ಆವೇದನೆಯಿಂದ ಕೂಡಿರುವ ಆ ಹೃದಯ ಚೇತರಿಸಿಕೊಂಡು, ಸಾಕಪ್ಪ ದೇವರೇ ನಿಮಗೆ ವಂದನೆಗಳು ಅನ್ನುತ್ತೇವೆ. ಯಾವತ್ತೇ ಆಗಲಿ ಒಳ್ಳೆ ಸಮಾಚಾರವು ಮನುಷ್ಯನಿಗೆ ತೃಪ್ತಿ ಕೊಡುತ್ತದೆ, ಆದರಣೆ ಕೊಡುತ್ತದೆ, ಅಭಯವನ್ನುಂಟು ಮಾಡುತ್ತೆ. ಅದಕ್ಕಾಗಿಯೇ ನಮ್ಮ ಬಾಯಿಯೊಳಗಿಂದ ಶುಭ ಸಮಾಚಾರಗಳೇ ಬರಬೇಕೇ ಹೊರತು ಶಾಪದ ನುಡಿಗಳು ಬರಬಾರದು. ಆಶೀರ್ವಾದದ ನುಡಿಗಳನ್ನೇ ಮಾತಾಡಬೇಕು. ನಿಮ್ಮ ನುಡಿಗಳು ಗಾಯಗಳನ್ನು ಮುಚ್ಚುವಂಥವುಗಳಾಗಿರಬೇಕೇ ಹೊರತು ಗಾಯಗಳನ್ನು ಮಾಡುವ ಮಾತುಗಳು ನಿಮ್ಮ ಬಾಯಿಂದ ಬರಬಾರದು. ಕತ್ತಿ ತಿವಿದ ಹಾಗೆ ಮಾತಾಡುವವರಿದ್ದಾರೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಅವರ ಮಾತುಗಳು ಕತ್ತಿಯಿಂದ ಹೃದಯದಲ್ಲಿ ತಿವಿದ ಹಾಗೆ ತಿವಿಯುತ್ತಾ ಇರುತ್ತಾರೆ ಕೆಲವರು. ಬಹಳಷ್ಟು ಜನ ನಮ್ಮ ದೇಶದಲ್ಲಿ ಗಂಡ ಹೆಂಡತಿಯರು ಕೂಡ ಒಬ್ಬರನ್ನೊಬ್ಬರು ಎಷ್ಟೋ ದ್ವೇಷಿಸಿಕೊಳ್ತಾರೆ. ಈ ದಿನಗಳಲ್ಲಿ ದುರಾತ್ಮ ಯಾಕೆ ಅವರನ್ನು ಆ ರೀತಿ ಪ್ರೇರೇಪಿಸ್ತಾನೆಂದು ಗೊತ್ತಿಲ್ಲ. ನೀಚವಾಗಿ ಮಾತಾಡುವ ಗಂಡಂದೇರಿದ್ದಾರೆ, ಹೀಯಾಳಿಸುತ್ತಾ ಗಂಡನಿಗೆ ಅವಮಾನ ಪಡಿಸುತ್ತಾ ಮಾತಾಡುವ ಹೆಂಡತಿಯರೂ ಇದ್ದಾರೆ. ದೇವರ ಮಕ್ಕಳಾಗಿ ನೀವು ಹಾಗಿರಬಾರ್ದು ಪ್ರಿಯರೇ. ನಿಮ್ಮ ಗಂಡ ಎಂಥವನಾಗಿದ್ದರೂ ಸಹ, ನಿಮ್ಮ ಹೆಂಡತಿ ಎಂಥವಳಾಗಿದ್ದರೂ ಸಹ, ಅವರೇ ದೇವರು ನಿಮಗೆ ಕೊಟ್ಟ ಕುಟುಂಬವಾಗಿದ್ದಾರೆ. ನೀವಿಬ್ಬರು ಜೀವಿತ ಕಾಲವೆಲ್ಲ ಒಟ್ಟಿಗೆ ಬದುಕಬೇಕು. ನಿಮ್ಮ ನೆಗೆಟಿವ್ ಎನರ್ಜಿಯನ್ನು ನೀವು ಎಷ್ಟೇ ಉಪಯೋಗಿಸಿದ್ರೂ ಸಹ ಆ ನೆಗೆಟಿವ್ನೆಸ್ ಇರುತ್ತೆ, ಆ ವಿರೋಧತ್ವ ಇರುತ್ತೆ ಹೊರತು ಪಾಸಿಟಿವ್ನೆಸ್ ಬರೋದಿಲ್ಲ. ಆರೋಗ್ಯಕರವಾದ ಮಾತುಗಳನ್ನು ನಾವು ಆಡಬೇಕು. ಮತ್ತೊಂದು ವಚನ ನೋಡೋಣ ಬನ್ನಿ.
ಜ್ಞಾನೋಕ್ತಿ 15:30. ಕಣ್ಣಿಗೆ ಬಿದ್ದ ಬೆಳಕು ಹೃದಯಕ್ಕೆ ಆನಂದ. ಕಣ್ಣಿಗೆ ಬೆಳಕು ಬಿದ್ದ ಕೂಡಲೇ ನಮಗೆ ಗೊತ್ತಾಗಲಾರದ ಹಾಗೆಯೇ ಆನಂದ ಆಗುತ್ತೆ. ಮೀಟಿಂಗ್ಸ್ ನಡೆಯುವಾಗ ಕರೆಂಟ್ ಹೋಯ್ತು ಅಂದ್ಕೊಳ್ಳಿ, ಅಯ್ಯೋ ಎಂಬುದಾಗಿ ತಕ್ಷಣ ಎಲ್ಲರೂ ಡಿಸ್ಕರೇಜ್ ಆಗ್ತಾರೆ. ಸ್ವಲ್ಪ ತಾದ್ಮೇಲೆ ಕರೆಂಟ್ ಬಂತು ಅಂದ್ಕೊಳ್ಳಿ, ಯಾರೂ ಹೇಳಲಾರದೆ ಎಲ್ಲರೂ ಚಪ್ಪಾಳೆ ತಟ್ಟುತ್ತಾ ಹಾಲೆಲೂಯ ಅನ್ನುತ್ತಾರೆ. ಚೇತರಿಸಿಕೊಂಡು ಎಷ್ಟೋ ಸಂತೋಷ ಪಡುವವರಾಗಿರ್ತಾರೆ. ಯಾಕೆಂದರೆ ಬೆಳಕು ನಮ್ಮ ಕಣ್ಣಿಗೆ ಎಲ್ಲವನ್ನು ನೋಡಿ ಆನಂದಿಸುವುದಕ್ಕಾಗಿ ಸಹಾಯಕರವಾಗಿರುತ್ತೆ. ಹಾಗೆಯೇ ಒಳ್ಳೆ ಸಮಾಚಾರವು ಎಲುಬಿಗೆ ಪುಷ್ಟಿ ಕೊಡುವುದು. ಹಾಗೆಯೇ ಒಳ್ಳೆ ಸಮಾಚಾರ, ಯಾವ ಸಮಾಚಾರ? ಗುಡ್ ನ್ಯೂಸ್ ನಮ್ಮ ಎಲುಬುಗಳಿಗೆ ಪುಷ್ಟಿ ಕೊಡುತ್ತದೆ, ನಮ್ಮ ಎಲುಬುಗಳಿಗೆ ಬಲ ಕೊಡುತ್ತದೆ. ನಮ್ಮ ಸ್ಟ್ರಕ್ಚರ್ನಲ್ಲಿ ನಮ್ಮ ಎಲುಬುಗಳು ನಮಗೊಂದು ಶೇಪ್ ಕೊಡುತ್ತವೆ, ರೂಪ ಕೊಡುತ್ತವೆ. ಬಹಳಷ್ಟು ಪ್ರಾಮುಖ್ಯವಾದ ಅವಯವಗಳಲ್ಲಿ ಎಲುಬುಗಳಿವೆ, ಅವುಗಳ ಬಗ್ಗೆ ನಾವು ಲಕ್ಷಿಸುವುದಿಲ್ಲ. ಬಹಳಷ್ಟು ಜನ ವಿಟಮಿನ್ ಡಿ ಡೆಫಿಷಿಯನ್ಸಿಯಿಂದ ಎಲುಬಿಗೆ ಸಂಬಂಧಪಟ್ಟ ವ್ಯಾಧಿಗಳಿಗೆ, ಬಹಳಷ್ಟು ವಿಧವಾದ ಬಲಹೀನತೆಗಳಿಗೆ ಗುರಿಯಾಗ್ತಿದ್ದಾರೆ. ಬೆನ್ನೆಲುಬು ಕರಗಿ ಹೋಗ್ತಿವೆ, ಕುತ್ತಿಗೆ ಎಲುಬು ಕರಗಿ ಹೋಗ್ತಿವೆ, ಮೊಳಕಾಲುಗಳು ಕರಗಿ ಹೋಗ್ತಿವೆ. ಎಲುಬುಗಳು ಪುಷ್ಟಿಯಾಗಿವೆ ಅಂದ್ಕೊಳ್ಳಿ, ಆರೋಗ್ಯವಾಗಿರ್ತೇವೆ. ಈ ಎಲುಬು ಮೂಳೆ ಪುಷ್ಟಿಯಾಗಿವೆ ಅಂದ್ಕೊಳ್ಳಿ, ನೀವು ಹೇಳಬೇಕಾದ್ರೆ ಒಂದು ರೀತಿಯಲ್ಲಿ ಆಕ್ಟಿವ್ ಆಗಿರುತ್ತೀರಿ. ಎಲುಬುಗಳಿಗೆ ಬಲ ಕೊಡುವಂಥದ್ದು ಒಳ್ಳೆ ಸಮಾಚಾರ, ಒಂದು ಒಳ್ಳೆ ನ್ಯೂಸ್, ಗುಡ್ ನ್ಯೂಸ್. ಒಂದು ಕೆಟ್ಟ ಸಮಾಚಾರ, ಒಂದು ಕೆಟ್ಟ ಸಮಾಚಾರ ಪ್ರಬಲಗೊಳಿಸುವಷ್ಟು ಒಳ್ಳೆ ಸಮಾಚಾರ ಪ್ರಬಲಪಡಿಸುವುದರಲ್ಲಿಲ್ಲ. ಕೆಟ್ಟ ಸಮಾಚಾರಗಳನ್ನು ಎಲ್ಲ ಕಡೆ ಹಬ್ಬಿಸುತ್ತಾರೆ, ಒಂಥರ ಅಗ್ನಿ ದಹಿಸುವ ಹಾಗೆ ವೈರಲ್ ಆಗ್ಬಿಡ್ತವೆ. ಹಾಗೆಯೇ ಅಲ್ಲವೋ ಈ ದಿನ ಹೇಳೋದು? ವೈರಲ್ ಆಗ್ತಿದೆ ಇಂಟರ್ನೆಟ್ನಲ್ಲಿ, ಇಲ್ಲವೇ ಸೋಷಿಯಲ್ ಮೀಡಿಯಾದಲ್ಲಿ. ಏನದು? ಒಂದು ಬ್ಯಾಡ್ ನ್ಯೂಸ್, ಒಂದು ಕ್ರಿಟಿಸಿಸಮ್, ಒಂದು ವದಂತಿ ಹಬ್ಬಿಕೊಳ್ಳುತ್ತಾ ಇರುತ್ತೆ. ಒಂದು ಒಳ್ಳೆ ವಿಷಯ ಆಗಲ್ಲ. ಎಷ್ಟೋ ಒಳ್ಳೆ ವಿಷಯಗಳಿವೆ ಜನರ ಜೀವಿತದಲ್ಲಿ ನೋಡೋದಾದ್ರೆ. ಯಾವಾಗಲೂ ಕೂಡ ಮನುಷ್ಯರು ಕೂಡ ಈ ಸರ್ಚಿಂಗ್ ಮಾಡುವಂಥದ್ದು ಕೂಡ ಈ ಏನನ್ನೋಣ, ಈ ವಿಮರ್ಶಿಸುವಂತಹ ಪೋಸ್ಟ್ಗಳನ್ನೇ ಕೆಲವರು ನೋಡುತ್ತಾ ಇರುತ್ತಾರೆ. ಟ್ರೋಲಿಂಗ್ ಅಂತೆ, ಏನೋ ಟ್ರೋಲಿಂಗ್ ಅಂತ ಶುರು ಮಾಡ್ಕೊಂಡಿದ್ದಾರೆ. ಎದುರಿರುವವರಿಗೆ ಹೀಯಾಳಿಸಿ ಮಾತಾಡುತ್ತಾ ಆ ಮಾತು ಈ ಮಾತು ಆಡುತ್ತಾರೆ. ಗೊಂದಲಗೊಳಿಸುವಂತಹ ಮಾತುಗಳು. ಹಾಗೆ ಹೇಳಿಕೊಳ್ಳುವವರಿಗೆ ಅದು ಮೋಜಾಗಿರುತ್ತೆ, ನೋಡುವವರಿಗೆ ನಗು ಬರುತ್ತಾ ಇರುತ್ತೆ. ಆದರೆ ಕೇಳಿದ ಆ ವ್ಯಕ್ತಿಗೆ ಹೇಗಿರುತ್ತೆ ಯೋಚಿಸಿ. ಈ ರೀತಿ ಆಲೋಚಿಸಿ ನೋಡಿ. ನಿಮ್ಮ ವಿರುದ್ಧ ಯಾರಾದರೂ ಟ್ರೋಲಿಂಗ್ ಮಾಡಿದ್ದಾರೆ ಅಂದ್ಕೊಳ್ಳಿ, ನಿಮ್ಮನ್ನು ಅಲ್ಲಿಟ್ಟಿದ್ದಾರೆ, ನೀವು ಆ ಸ್ಥಾನದಲ್ಲಿದ್ದೀರಿ ಅಂದ್ಕೊಳ್ಳಿ. ಒಮ್ಮೆ ಆಲೋಚಿಸಿ ನೋಡಿ ಹೇಗಿರುತ್ತೆ, ನಿಮ್ಮ ಮುಖ ಹೇಗಿರುತ್ತೆ ಎಂದು. ಖಚಿತವಾಗಿಯೂ ನಗುತ್ತಿರುವ ನೀವು ಅಪ್ಪಿತಪ್ಪಿ ಅಲ್ಲಿ ಏನಾದರೂ ನೀವು ಇದ್ದಿದ್ದೇ ಆದರೆ ಮುಖ ಬಾಡಿ ಹೋಗುತ್ತೆ. ಕೆಟ್ಟದನ್ನು ವಿವರಿಸುವುದಕ್ಕಾಗಿ ಆಸೆ ಪಡಬೇಡಿರಿ. ಯೇಸು ಕ್ರಿಸ್ತನು ನೀತಿಯನ್ನು ಪ್ರೀತಿಸಿ ದುರ್ನೀತಿಯನ್ನು ದ್ವೇಷಿಸುತ್ತಾರೆ. ನೀತಿಯನ್ನು ಪ್ರೀತಿಸಿದರೆ ಸಾಕಾಗಲ್ಲ, ದುರ್ನೀತಿಯನ್ನು ದ್ವೇಷಿಸಬೇಕು. ಕೆಟ್ಟ ವಾರ್ತೆ ನಾವು ಕೇಳಬಾರದು ಪ್ರಿಯರೇ. ಕೆಟ್ಟವುಗಳನ್ನು ನಾವು ಎಂಟರ್ಟೈನ್ ಮಾಡಬಾರದು. ಒಬ್ಬ ಮನುಷ್ಯನು ಕೆಟ್ಟತನವನ್ನು ಹೇಳುತ್ತಿರುವಾಗ ಯಾಕೆ ನಾವು ಕೇಳಬೇಕು? ಕೆಟ್ಟತನ ಮಾತಾಡುವಾಗ ನಾವ್ಯಾಕೆ ಕಿವಿ ಮುಚ್ಕೊಳ್ಬಾರ್ದು? ನನಗೆ ಬೇಕಾಗಿಲ್ಲ ಅವರ ಸಂಗತಿ ಎಂದು ಹೇಳುವುದಾದರೆ ಅದು ನಿಮಗೆ ಎಷ್ಟೋ ಮೇಲು. ಯಾಕೆಂದರೆ ಕೆಟ್ಟದನ್ನು ಕೇಳ್ತಾ ಇರುವಾಗ ನಿಮ್ಮ ಬಾಯಿಂದಲೂ ಕೂಡ ಕೆಟ್ಟ ಮಾತುಗಳೇ ಬರ್ತವೆ. ಅವರು ಹೇಳಿದ್ದನ್ನು ಕೇಳಿ ಅದಕ್ಕೆ ಮತ್ತೊಂದು ಮಾತು ಹೇಳ್ತೀರಿ, ನೀವು ಕೂಡ ದೋಷಿಯಾಗುತ್ತೀರಿ. ಒಳ್ಳೆ ಸಮಾಚಾರ, ಒಂದು ಪ್ರಯೋಜನಕರವಾದ ಸಮಾಚಾರ, ಒಂದು ಸಂತೋಷಕರವಾದ ಸಮಾಚಾರ, ಅದು ಎಲುಬುಗಳಿಗೆ ಪುಷ್ಟಿ ಕೊಡುತ್ತದೆ. ಯೋಗ್ಯಳಾದ ಹೆಂಡತಿ ತನ್ನ ಗಂಡನಿಗೆ ಕಿರೀಟ. ನಾಚಿಕೆ ಪಡಿಸುವವಳು ಎಲುಬುಗಳನ್ನು ಕೊಳೆಯಿಸುವಳು. ಒಬ್ಬ ಸ್ತ್ರೀ ಯೋಗ್ಯಳಾಗಿರುವುದಾದ್ರೆ ಆಕೆಯ ಗಂಡ ರಾಜನಾಗಿರುತ್ತಾನೆ ಎಂದರ್ಥ. ಕಿರೀಟ, ಆರಾಮಾಗಿರ್ತಾನೆ, ಧೈರ್ಯದಿಂದಿರ್ತಾನೆ. ನಾಚಿಕೆ ತರುವ ಮಾತುಗಳು, ನಾಚಿಕೆ ತರುವ ಪ್ರವರ್ತನೆ, ನಾಚಿಕೆ ಪಡಬೇಕಾದ ವಿಷಯಗಳನ್ನು ಪ್ರಬಲಗೊಳಿಸಬೇಕೆಂದು ಆಶಿಸುವ ಒಬ್ಬ ಸ್ತ್ರೀ, ನಾಚಿಕೆ ಪಡಿಸುವ ಸ್ತ್ರೀ ಅಂತಹ ಗಂಡನ ಎಲುಬುಗಳನ್ನು ಕೊಳೆಯಿಸುತ್ತಾಳೆ. ಬೈಬಲ್ನಲ್ಲಿ ಆ ವಚನ ನೋಡಿದೀರಾ? ನಾಚಿಕೆ ಪಡಿಸುವವಳು ಎಲುಬುಗಳನ್ನು ಕೊಳೆಯಿಸುವಳು.
ನಮ್ಮ ಟೈಮ್ ಆಯ್ತಲ್ಲವೇ? ನಿಮ್ಮ ಎಲುಬುಗಳಿಗೆ ಪುಷ್ಟಿ ಬೇಕಾದರೆ ಒಳ್ಳೆ ಸಮಾಚಾರವನ್ನು ಕೇಳಿರಿ. ನಿಮ್ಮ ಎಲುಬುಗಳು ಕೊಳೆತು ಹೋಗಬೇಕಾದರೆ ನಾಚಿಕೆಕರವಾದ ಅವಮಾನಕರವಾದ ಸಂಗತಿಗಳನ್ನು ಕೇಳಿದ್ರೆ ಸುಮ್ಮನೆ ಆತುರತೆ ಉಂಟಾಗುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಬಾಯಿಂದಲೂ ಕೂಡ ಒಳ್ಳೆ ಸಮಾಚಾರಗಳೇ ಬರಬೇಕೇ ಹೊರತು ಇತರರನ್ನು ನಾಚಿಕೆಪಡಿಸುವಂತಹ, ವಿಮರ್ಶಿಸುವಂತಹ, ಇತರರನ್ನು ಅವಮಾನಗೊಳಿಸುವಂತಹ ಮಾತು ಬರಗೊಡಿಸಬೇಡಿರಿ. ಯಾಕೆಂದರೆ ಯಾವುದಾದರೂ ಒಂದು ದಿನ ನೀವು ಕೂಡ ಅಂತಹ ಪರಿಸ್ಥಿತಿಯಲ್ಲಿರಬೇಕಾಗುತ್ತೆ. ಆವಾಗ ಅವರ ಬಾಧೆ ಅರ್ಥ ಆಗುತ್ತೆ. ಇತರರ ಕುರಿತಾಗಿ ನಾವು ಕೆಟ್ಟದಾಗಿ ಆಲೋಚಿಸುವುದನ್ನು ಬಿಟ್ಟು ಅವರಲ್ಲಿರುವ ಒಳ್ಳೆತನ ನೋಡುವುದಾದರೆ ನಾವು ಒಳ್ಳೆಯವರಾಗಿ ಮಾರ್ಪಡ್ತೇವೆ. ಇತರರ ಕೆಟ್ಟತನವನ್ನೇ ನೀವು ದೃಷ್ಟಿಸುವುದಾದರೆ ನಿಮ್ಮ ಹೃದಯವು ಕೂಡ ಹಂತ ಹಂತವಾಗಿ ಕೆಟ್ಟು ಹೋಗುತ್ತೆ. ಯೇಸು ಯಾವ ರೀತಿಯಾಗಿ ಪ್ರೀತಿಯಿಂದ ಪಾಪಿಗಳನ್ನು ಕ್ಷಮಿಸಿ ಸಹಿಸಿ ರಕ್ಷಿಸುವುದಕ್ಕಾಗಿ ತ್ಯಾಗ ಮಾಡಿದಾರೋ ಆ ರೀತಿಯಾಗಿ ಆತನ ಮಕ್ಕಳಾಗಿ ನಾವು ಜೀವಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಈ ಸಮಯದಲ್ಲಿ ನಮ್ಮ ವಿರೋಧಿಗಳನ್ನು ಕ್ಷಮಿಸುವುದಕ್ಕಾಗಿಯೂ ನಮ್ಮನ್ನು ಕುಗ್ಗಿಸುವ ವಿಷಯಗಳಲ್ಲಿ ನಾವು ಆನಂದಿಸದೆ, ಇತರರನ್ನು ಕುಗ್ಗಿಸುವಂತಹ ವಿಷಯಗಳನ್ನು ನಮ್ಮ ಬಾಯಿಂದ ನುಡಿಯದೆ, ನೆಗೆಟಿವ್ ಫೋರ್ಸಸ್ಗಳಿಗೆ ಅವಕಾಶ ಕೊಡದೆ ಪಾಸಿಟಿವ್ ಎನರ್ಜಿಯನ್ನು ನಾವು ಹೊಂದಿಕೊಳ್ಳುವುದಕ್ಕಾಗಿ, ನಮ್ಮ ಎಲುಬುಗಳು ಪುಷ್ಟಿಯಾಗಿರುವುದಕ್ಕಾಗಿಯೂ, ನಮ್ಮ ಹೃದಯ ಸಂತೈಸಲ್ಪಡುವ ಹಾಗೆ, ನಾವು ಆಶೀರ್ವಾದ ಹೊಂದಿ ಅನೇಕರಿಗೆ ಆಶೀರ್ವದಿಸುವ ಹಾಗೆ, ನಮ್ಮ ಸುತ್ತಲೂ ವಿರೋಧಿಸುವ ಆತ್ಮಗಳು ಎಷ್ಟೇ ತಿರುಗಾಡಿದರೂ ಕೂಡ ಕ್ರಿಸ್ತೇಸುವಿನ ಮನಸ್ಸುಳ್ಳವರಾಗಿ ಪ್ರೀತಿ ಹಂಚುವಂತೆ ನಮ್ಮ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮೂಲಕ ಕಳಿಸಿಕೊಡಿರಿ. ನೀವು ಇತರ ದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ನಿಮ್ಮ ಮನವಿಗಳನ್ನು ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಡಾಕ್ಟರ್ ಜೈಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಹೆಸರು ಊರು ಕಾಮೆಂಟ್ ಸೆಕ್ಷನಲ್ಲಿ ಬಂದು ಟೈಪ್ ಮಾಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.